ಎಲ್ರಿಗೂ ನಮಸ್ಕಾರ. ಇವತ್ತಿನ ಜಿರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಇಂಡಿಯನ್ ಎಕಾನಮಿಗೆ ಸಂಬಂಧಿಸಿದ ಹಾಗೆ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಇಂಡಿಯನ್ ಎಕಾನಮಿಯ ಅಫಿಷಿಯಲ್ ನಂಬರ್ಸ್ ಅಲ್ಲವೇ ಅಲ್ಲ. ಅದನ್ನು ನಾವು ನೋಡಿದಾಗ RBI ರಿಲೀಸ್ ಮಾಡುತ್ತೆ ಅಲ್ವಾ. ಆದ್ರೆ SBIನ ಈ ರಿಪೋರ್ಟ್ ನ ನೀವು ನೋಡಿದಾಗ 50 ಲೀಡಿಂಗ್ ಎಕನಾಮಿಕ್ ಇಂಡಿಕೇಟರ್ಸ್ ಇದರ ಆಧಾರದ ಮೇಲೆ ಮಾಡಿದ ಒಂದು ಪ್ರೊಜೆಕ್ಷನ್ ಆಗಿದೆ. SBIನ ರಿಪೋರ್ಟ್ ಪ್ರಕಾರ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ನಲ್ಲಿ ಭಾರತದ GDP ಇದೆ ಗೊತ್ತಾ, 6.9% ಗ್ರೋ ಆಗಿದೆ ಅಂತ ಹೇಳ್ತಿರೋದು. ಅಂದ್ರೆ SBI ಪ್ರಕಾರ ಭಾರತದ ಈ ಒಂದು ಡೊಮೆಸ್ಟಿಕ್ ಎಕನಾಮಿಕ್ ಪ್ರೊಡಕ್ಷನ್ ನೀವು ನೋಡಿದಾಗ 6.9% ಅಷ್ಟು ಹೆಚ್ಚಾಗಿದೆ ಅಂತೆ. ಇನ್ನು ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 1 ನಲ್ಲಿ ಭಾರತದ ಇದೊಂದು GDP 6.7% ಗ್ರೋ ಆಗಿತ್ತು. ಅಂದ್ರೆ ಈ ವರ್ಷ ನಾವು ನೋಡಿದಾಗ SBI 20 ಬೇಸಿಸ್ ಪಾಯಿಂಟ್ಸ್ ಗಿಂತ ಹೆಚ್ಚು GDP ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ SBIನ ರಿಪೋರ್ಟ್ ಪ್ರಕಾರ ಭಾರತದ GDPಯಲ್ಲಿ ಗವರ್ಮೆಂಟ್ ಇನಿಷಿಯೇಟಿವ್ಸ್ ನಿಂದ ಹೆಚ್ಚು ಗ್ರೋತ್ ಬರ್ತಾ ಇದೆ ಅಂತೆ. ಹಾಗೆಯೇ ಪ್ರೈವೇಟ್ ಪ್ಲೇಯರ್ಸ್ ನ ನೀವು ನೋಡಿದಾಗ ಇದರ ಆಕ್ಟಿವಿಟಿಯಿಂದ ಭಾರತದ GDP ಗ್ರೋತ್ ನಲ್ಲಿ ಹೆಚ್ಚು ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು SBIನ ಈ ಒಂದು ರಿಪೋರ್ಟ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಮೊದಲಿಗೆ ನಾವು SBIಯ ಈ ಒಂದು ರಿಪೋರ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾವು ಈ ರಿಪೋರ್ಟ್ ನ ಫೈಂಡಿಂಗ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಭಾರತದ GDP ಗ್ರೋತ್ ನಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಪ್ಲೇಯರ್ಸ್ ನ ಕಾಂಟ್ರಿಬ್ಯೂಷನ್ ಏನು ಅಂತಾನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ವಿಡಿಯೋ ಕೊನೆಯಲ್ಲಿ ನಾವು ಇಂಡಿಯನ್ ಎಕನಾಮಿಯ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಈ ರಿಪೋರ್ಟ್ ಅನ್ನ ನೀವು ನೋಡಿದಾಗ ಇಂಡಿಯನ್ GDP ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ 6.9% ಗ್ರೋ ಆಗಿದೆ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಆದ್ರೆ ಈ ನಂಬರ್ಸ್ ಎಲ್ಲಿಂದ ಬಂತು ನೋಡಿ. ಈ SBI ನಂಬರ್ಸ್ ನೀವು ನೋಡಿದಾಗ ಕಂಡು ಹಿಡಿಬೇಕು ಅಂತ ಒಂದು ಡೈನಮಿಕ್ ಫ್ಯಾಕ್ಟರ್ ಮಾಡೆಲ್ ನ ಯೂಸ್ ಮಾಡಿದ್ದಾರೆ. ಈ ಮಾಡೆಲ್ ಅಡಿಯಲ್ಲಿ SBI ಇಂಡಿಯನ್ ಎಕನಾಮಿಯ ಈ ಒಂದು ಕಂಡೀಷನ್ ಅನ್ನ ಕೂಡ ಸ್ಟಡಿ ಮಾಡಿದೆ. ಅಂದ್ರೆ 41 ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಯೂಸ್ ಮಾಡಿದೆ ಅಂತ. ಜೊತೆಗೆ ಹೈ ಫ್ರೀಕ್ವೆನ್ಸಿ ಇಂಡಿಕೇಟರ್ಸ್ ಅಂದ್ರೆ ಏನು ಇದನ್ನ ಅರ್ಥ ಕೊಂಡಾಗ ನಮಗೆ ಗೊತ್ತಾಗೋದೇನು ಗೊತ್ತಾ, ಇವು ಬಹಳ ಕಡಿಮೆ ಸಮಯದಲ್ಲಿ ಮತ್ತೆ ಪದೇ ಪದೇ ರಿಲೀಸ್ ಆಗೋ ಒಂದು ಡೇಟಾ ಪಾಯಿಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್ ಮಂತ್ಲಿ GST ಕಲೆಕ್ಷನ್ ಡೇಟಾನ ನೀವು ನೋಡಿದಾಗ UPI ಟ್ರಾನ್ಸಾಕ್ಷನ್ಸ್ ಡೇಟಾ, ಪವರ್ ಅಂಡ್ ಫ್ಯೂಯಲ್ ಕನ್ಸಪ್ಷನ್ ಡೇಟಾ, ಮತ್ತೆ ವೆಹಿಕಲ್ಸ್ ಅಂಡ್ ಟ್ರ್ಯಾಕ್ಟರ್ ಸೇಲ್ಸ್ ಡೇಟಾ, ಏರ್ ಪ್ಯಾಸೆಂಜರ್ ಟ್ರಾಫಿಕ್ ಡೇಟಾ, ಹಾಗೆಯೇ ಸರ್ವಿಸ್ PMI ಅಥವಾ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಡೇಟಾ ಪಾಯಿಂಟ್ಸ್ ಅನ್ನ LASSO ಎಂಬ ಒಂದು ಮಷಿನ್ ಲರ್ನಿಂಗ್ ಆಲ್ಗೊರಿಥಮ್ಸ್ ನಲ್ಲಿ ಫೀಡ್ ಮಾಡಲಾಗುತ್ತೆ. ಹಾಗೇನೆ ಈ ಆಲ್ಗೊರಿಥಮ್ಸ್ ನೀವು ನೋಡಿದಾಗ ಭಾರತದ GDP ಮೂವ್ಮೆಂಟ್ ಅನ್ನ ಅತಿ ಚೆನ್ನಾಗಿ ಪ್ರೆಡಿಕ್ಟ್ ಮಾಡಬಲ್ಲ 20 ಎಕನಾಮಿಕ್ ಇಂಡಿಕೇಟರ್ಸ್ ಅನ್ನ ಐಡೆಂಟಿಫೈ ಮಾಡ್ತು. ಈ ಮಾಡೆಲ್ ಭಾರತದ ಈ ಒಂದು GDP ಫೈನಾನ್ಷಿಯಲ್ ಇಯರ್ ಇದೆ ಗೊತ್ತಾ, 26ರ ಕ್ವಾರ್ಟರ್ 1 ನಲ್ಲಿ 6.9% ಗ್ರೋ ಆಗಿದೆ ಅಂತ ಕ್ಯಾಲ್ಕುಲೇಟ್ ಸಹ ಮಾಡಿದೆ. ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 4 ನಲ್ಲಿ ನೀವು ನೋಡೋದಾದ್ರೆ ಇಂಡಿಯನ್ GDP 7.4% ಗ್ರೋ ಆಗಿತ್ತು. ಅಂದ್ರೆ ಭಾರತದ GDP ಇನ್ನೂ ಗ್ರೋ ಆಗ್ತಾ ಇದೆ. ಆದ್ರೆ ಈ ಗ್ರೋತ್ ನ ರೇಟ್ ಸ್ವಲ್ಪ ಸ್ಲೋ ಆಗಿದೆ. ಮಂತ್ಲಿ ಬೇಸಿಸ್ ನಲ್ಲಿ ನೀವು ನೋಡೋದಾದ್ರೆ ಒಂದು ಇಂಟ್ರೆಸ್ಟಿಂಗ್ ಸಿಚುವೇಶನ್ ಕಾಣಿಸುತ್ತೆ. ಜೂನ್ ನಲ್ಲಿ ಕೇವಲ 65% ಲೀಡಿಂಗ್ ಇಂಡಿಕೇಟರ್ಸ್ ಇದೆ. ಅಂದ್ರೆ GDP ಗ್ರೋತ್ ಕಡೆಗೆ ಸಿಗ್ನಲ್ ಸಹ ಮಾಡಿದ್ರು. ಇನ್ನು ಜುಲೈನಲ್ಲಿ ನೀವು ನೋಡೋದಾದ್ರೆ ಈ ಒಂದು ನಂಬರ್ಸ್ 83% ಗೆ ಹೆಚ್ಚಾಯ್ತು. ಅಂದ್ರೆ ಜೂನ್ ನಲ್ಲಿ ಎಕನಾಮಿಕ್ ಗ್ರೋತ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು ಅಂತ. ಆದ್ರೆ ಈಗ ನಾವು ನೋಡಿದಾಗ ಬಹುಶಃ ಎಕನಾಮಿಯಲ್ಲಿ ಮೂಮೆಂಟ್ ಏನಿದೆ ಅದು ವಾಪಸ್ ಬರ್ತಾ ಇದೆ. ಹಾಗೆ GDP ಗ್ರೋತ್ ನ ಪ್ರೊಜೆಕ್ಷನ್ಸ್ ನಾವು ನೋಡೋದಾದ್ರೆ ಕೇವಲ SBI ಮಾತ್ರ ಅಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ರಿಲೀಸ್ ಮಾಡ್ತಾ ಇದೆ. RBI ಪ್ರಕಾರ ಫೈನಾನ್ಷಿಯಲ್ ಇಯರ್ 26ರ ಈ ಒಂದು ಕ್ವಾರ್ಟರ್ 1 ನಲ್ಲಿ ನೀವು ನೋಡೋದಾದ್ರೆ ಭಾರತದ GDP ಇದೆ ಗೊತ್ತಾ 6.5% ಗ್ರೋತ್ ಆಗಿದೆ ಅಂತ ತೋರಿಸ್ತಿದೆ. ಇದು SBIನ 6.8% ಇಂದ 7% ಗಿಂತ ಕಡಿಮೆ. ಆದ್ರೆ ಈ ಎರಡು ಪ್ರೊಜೆಕ್ಷನ್ಸ್ ಒಂದೇ ವಿಷಯವನ್ನ ತೋರ್ಸತ್ತೆ, ಇಂಡಿಯನ್ ಎಕನಾಮಿ ಗ್ರೋ ಆಗ್ತಾ ಇದೆ ಅಂತ. ಆದ್ರೆ ಈ ಗ್ರೋತ್ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಸ್ಲೋ ಆಗಿದೆ ನೋಡಿ. ಭಾರತದ GDP ಗ್ರೋತ್ ಒಂದು ಒಳ್ಳೆಯ ವಿಷಯ. ಆದ್ರೆ ಈ ಗ್ರೋತ್ಗೆ ಎರಡು ಸೈಡ್ಸ್ ಇದೆ. ಈಗ ಒಂದು ಕಾಯಿನ್ ಅಲ್ಲಿ ಎರಡು ಮುಖ ಇದೆ ಅಂತ ಹೇಳ್ತೀವಿ ಗೊತ್ತಾ, ಆ ರೀತಿ ರಿಯಲ್ ಗ್ರೋತ್ ಮತ್ತೆ ನಾಮಿನಲ್ ಗ್ರೋತ್ ಅಂತ ಹೇಳ್ಬೋದು. ರಿಯಲ್ ಗ್ರೋತ್ ಅಂತಂದ್ರೆ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಅಡ್ಜಸ್ಟೆಡ್ ಆಗಿರುತ್ತೆ. ಅಂದ್ರೆ ಎಕನಾಮಿಕ್ ಗ್ರೋತ್ ಅನ್ನ ಕೇವಲ ಆಬ್ಸಲ್ಯೂಟ್ ನಂಬರ್ಸ್ ನಲ್ಲಿನ ಚೇಂಜ್ ಮೂಲಕ ತೋರ್ಸಕ್ ಆಗೋದೇ ಇಲ್ಲ. ಈಗ ಗ್ರೋತ್ ನಲ್ಲಿ ನೋಡಿ, ಇನ್ಫ್ಲೇಷನ್ ನಾವು ತಗೊಂಡಾಗ ಅಥವಾ ಡಿಫ್ಲೇಷನ್ ನ ಎಫೆಕ್ಟ್ ಅನ್ನ ಕೂಡ ಆಡ್ ಮಾಡಲಾಗುತ್ತೆ ಅಲ್ವಾ. ಇದರಿಂದ ನಮಗೆ ಗೊತ್ತಾಗೋದೇನು,
ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಇಂಪ್ಯಾಕ್ಟ್ ನಿಂದ ಎಕನಾಮಿಯ ಗ್ರೋತ್ ನಲ್ಲಿ ಎಷ್ಟು ಪರಿಣಾಮ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ನಾಮಿನಲ್ ಗ್ರೋತ್ ಬಗ್ಗೆ ಹೇಳ್ತಾ ಇದೀವಿ. ನೋಡಿ, ಇದು ಪ್ರೀವಿಯಸ್ ಪೀರಿಯಡ್ ನಿಂದ ಕರೆಂಟ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ ಅದ್ರ ನಡುವಿನ ಒಂದು ಆಬ್ಸಲ್ಯೂಟ್ ಚೇಂಜ್, ಬದಲಾವಣೆಯನ್ನ ತೋರ್ಸತ್ತೆ. ಇನ್ಫ್ಲೇಷನ್ ಇಂಪ್ಯಾಕ್ಟ್ ನಿಂದ ನೀವು ನೋಡಿದಾಗ ರಿಯಲ್ ಮತ್ತೆ ನಾಮಿನಲ್ ಗ್ರೋತ್ ನಲ್ಲಿ ಕೆಲವು ಪಾಯಿಂಟ್ಸ್ ಗಳ ಒಂದು ಡಿಫರೆನ್ಸ್ ಸಹ ಇರುತ್ತೆ. ಫೈನಾನ್ಷಿಯಲ್ ಇಯರ್ 23ರ Q1 ನಲ್ಲಿ ನಾವು ನೋಡೋದಾದ್ರೆ ಈ ಡಿಫರೆನ್ಸ್ 12% ಪಾಯಿಂಟ್ಸ್ ವರೆಗೂ ಕೂಡ ಹೆಚ್ಚಾಗಿತ್ತು. ಆದ್ರೆ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ನೋಡಿದಾಗ ಅಂದ್ರೆ 25ರಲ್ಲಿ Q4 ವರೆಗೂ ಕೂಡ ಈ ಗ್ಯಾಪ್ 3.4% ಪಾಯಿಂಟ್ಸ್ಗೆ ಕಡಿಮೆ ಆಗಿತ್ತು ಕೂಡ. ಫ್ಯೂಚರ್ ನಲ್ಲಿ ಈ ಒಂದು ಫಾಲಿಂಗ್ ಇನ್ಫ್ಲೇಷನ್ಸ್ ನಿಂದಾನೇ ಈ ಒಂದು ಗ್ಯಾಪ್ ಇನ್ನೂ ಕಡಿಮೆ ಆಗ್ಬೋದು. ಅಂದ್ರೆ ಭಾರತದ ನಾಮಿನಲ್ GDP ನೀವು ನೋಡಿದಾಗ ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ 8% ವರೆಗೂ ಸಹ ಬೀಳತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ನಾಮಿನಲ್ GDP ನೀವು ನೋಡಿದಾಗ ಇದರ ಆಧಾರದ ಮೇಲೆ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆ ಮತ್ತೆ ಡೆಟ್ ಟು GDP ರೇಷಿಯೋನು ಕೂಡ ಕ್ಯಾಲ್ಕುಲೇಟ್ ಮಾಡಲಾಗತ್ತೆ. ಅಂದ್ರೆ ಇನ್ನೊಂದ್ ಕಡೆ ನಾಮಿನಲ್ GDP ನಾವು ನೋಡೋದಾದ್ರೆ ಅದು ಬಿದೋಗೋದ್ರಿಂದ ನಂಬರ್ಸ್ನು ಸಹ ಅಂದ್ರೆ ಎಕನಾಮಿ ಬಹಳ ಸ್ಲೋ ಆಗ್ತಿದೆ ಅಂತ ಅನ್ಸ್ಬೋದು. ಆದ್ರೆ ಹಾಗಾಗೋದೇ ಇಲ್ಲ. ಈಗ ಇದು ಭಾರತದ GDP ಗ್ರೋತ್ ನಂಬರ್ಸ್ ಅನ್ನ ಮತ್ತೆ ಅವುಗಳ ಪ್ರೊಜೆಕ್ಷನ್ಸ್ ಅನ್ನ ಅರ್ಥ ಮಾಡಿಸ್ತಿದೆ. ಈಗ ಗ್ರೋತ್ ನಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನೋಡೋಣ. ನಾನ್ ಹೇಳ್ದ ಹಾಗೆ SBI ನ ನೀವು GDP ನೋಡಿದಾಗ ಇದರ ಗ್ರೋತ್ ಪ್ರೊಜೆಕ್ಷನ್ ನಲ್ಲಿ ಗವರ್ಮೆಂಟ್ ನ ಕಾಂಟ್ರಿಬ್ಯೂಷನ್ ಒಂದ್ ಕಡೆ, ಇನ್ನೊಂದ್ ಕಡೆ ಪ್ರೈವೇಟ್ ಸೆಕ್ಟರ್ ಗಿಂತ ಹೆಚ್ಚಾಗಿದೆ ಅಂತ ತೋರಿಸುತ್ತೆ. ಅಂದ್ರೆ ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ನೋಡಿದಾಗ ಕಳೆದ 5 ವರ್ಷಗಳಲ್ಲಿ ಬಹಳ ಗ್ರೋತ್ ಬಂದಿದೆ ಬಿಡಿ. ಅಂದ್ರೆ ಫೈನಾನ್ಷಿಯಲ್ ಇಯರ್ 20ರ ಇಲ್ಲಿ ನಾವು ನೋಡಿದಾಗ 3.4 lakhs crores rupees ನಿಂದ ಈ ನಂಬರ್ ಫೈನಾನ್ಷಿಯಲ್ ಇಯರ್ 25ರ ಹೊತ್ತಿಗೆ 11 lakh crores rupees ಕೂಡ ತಲುಪೋಗಿದೆ. ಅಂದ್ರೆ ಇಂಡಿಯನ್ ಗವರ್ಮೆಂಟ್ ನ ಕೆಪೆಕ್ಸ್ ನೀವು ನೋಡಿದಾಗ 25% CAGR ನಿಂದ ಗ್ರೋ ಆಗಿದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಇನ್ನು ಗವರ್ಮೆಂಟ್ ನ ಕೆಪೆಕ್ಸ್ ಅಂದ್ರೆ ಸರ್ಕಾರದ ಬಂಡವಾಳ ನಾವು ನೋಡಿದಾಗ ಅದ್ರ ಬಗ್ಗೆ SBI ರಿಪೋರ್ಟ್ ಒಂದು ಇನ್ಸೈಟ್ಸ್ ಕೂಡ ಕೊಟ್ಟಿದೆ. ಅಂದ್ರೆ ಒಳಗಡೆ ಏನೆಲ್ಲ ನಡೀತಿದೆ ಅಂತ. ಈಗ ಗವರ್ಮೆಂಟ್ ಕೆಪೆಕ್ಸ್ ನೋಡಿ, ಇದರ ಒಂದು GDPಯ ಎಲಾಸ್ಟಿಸಿಟಿ ನೀವು ನೋಡಿದಾಗ 1.17% ಗ್ರೋ ಆಗಿದೆ ಅಂತ. ಇದರ ಅರ್ಥ ಏನು ಅಂದ್ರೆ ಗವರ್ಮೆಂಟ್ ಕೆಪೆಕ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ₹1 ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ ನಿಂದ 1.17 ರೂಪೀಸ್ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ ಅಂತ. ಇದು ಒಂದು ಪಾಸಿಟಿವ್ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ. ಮತ್ತೆ ಈಗ ಇನ್ಕ್ರೀಸ್ಡ್ ಕೆಪೆಕ್ಸ್ ನ ಇಂಪ್ಯಾಕ್ಟ್ ಏನಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಯಾವಾಗ್ಲೆಲ್ಲ ಈ ಒಂದು ಗವರ್ಮೆಂಟ್ ಕೆಪೆಕ್ಸ್ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಬೂಸ್ಟ್ ಬರತ್ತೋ ಅವಾಗ ಭಾರತದ GDP ಅಲ್ಲಿ ನಾವು ನೋಡಿದಾಗ 3.4% ವರೆಗೂ ಕೂಡ ಗ್ರೋತ್ ಬರುತ್ತೆ. ಹಾಗೇನೆ ಈ ಗ್ರೋತ್ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಇರುತ್ತೆ ಅಂತ. ಇದರಿಂದ ಅರ್ಥ ಆಗೋದೇನು, ಎಕನಾಮಿಯ ಸಪ್ಲೈ ಸೈಡ್ ಅಲ್ಲಿ ನೀವು ನೋಡೋದಾದ್ರೆ ಪಾಸಿಟಿವ್ ಗ್ರೋತ್ ಸಹ ಕಾಣುತ್ತೆ. ಹಾಗೇನೆ ಎಕನಾಮಿಯ ಪ್ರೊಡಕ್ಟಿವ್ ಕೆಪಾಸಿಟಿ ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಹೋಗತ್ತೆ. ಈ ಹೈ ಎಲಾಸ್ಟಿಸಿಟಿ ನೀವು ನೋಡಿದಾಗ ಒಂದು ಪಾಸಿಟಿವ್ ಮಲ್ಟಿಪ್ಲೈಯರ್ ಕೂಡ ಹೌದು. ಆದ್ರೆ ಇದು ಬಹಳ ದೊಡ್ಡದಾಗಿಲ್ಲ. ಅಂದ್ರೆ ಗವರ್ಮೆಂಟ್ ಕೆಪೆಕ್ಸ್ ಇಂದ ಎಕನಾಮಿಲಿ ನೀವು ನೋಡಿದಾಗ ಬೆಳವಣಿಗೆ ಏನೋ ಆಗತ್ತೆ. ಆದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಇದು ತುಂಬಾ ವೀಕ್ ಆಗಿರೋದ್ರಿಂದ ಈ ಒಂದು ಎಲಾಸ್ಟಿಸಿಟಿ ಲಿಮಿಟೆಡ್ ಆಗು ಕೂಡ ಉಳ್ದೋಗತ್ತೆ. ಇಂಡಿಯನ್ ಪ್ರೈವೇಟ್ ಕಂಪನೀಸ್ ನೀವು ನೋಡೋದಾದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂದ್ರೆ ಏಪ್ರಿಲ್ 2025ರಲ್ಲಿ ನೀವು ನೋಡೋದಾದ್ರೂ ಕೂಡ 2000 ಅಂದ್ರೆ 170 ಕಂಪನೀಸ್ ಸರ್ವೇನು ಕೂಡ ಮಾಡಲಾಗ್ತು. ಈ ಕಂಪನೀಸ್ ಗಳನ್ನೇ ನೋಡಿ ಅಗ್ರಿಕಲ್ಚರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ IT ಸೆಕ್ಟರ್ಸ್ ಇನ್ವಾಲ್ವ್ ಆಗಿತ್ತು ಕೂಡ. ಈ ಸರ್ವೆ ಪ್ರಕಾರ ಫೈನಾನ್ಷಿಯಲ್ ಇಯರ್ 26ರಲ್ಲಿ ಪ್ರೈವೇಟ್ ಕಂಪನೀಸ್ ನ ಅಂದ್ರೆ ಪ್ಲಾನ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ನೀವು ನೋಡಿದಾಗ ಫೈನಾನ್ಷಿಯಲ್ ಇಯರ್ 25ಗಿಂತ ಕಡಿಮೆ ಇದೆ ಅಂತ. ಅಂದ್ರೆ ಫೈನಾನ್ಸ್ ಮಿನಿಸ್ಟ್ರಿ ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಇದರ ಒಂದು ವೀಕ್ನೆಸ್ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ಸ್ಲೋ ಕ್ರೆಡಿಟ್ ಗ್ರೋತ್ ಏನಿದೆ ಹಾಗೆ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಪಟೈಟ್ ಇಂದಾನೆ ಈ ಒಂದು ಎಕನಾಮಿಕ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಈ ಒಂದು ಗ್ರೋತ್ ಏನಿದೆ ಅದು ಸ್ಲೋ ಆಗತ್ತೆ ಅಂತ ಇವರು ತುಂಬಾ ಕ್ಲಿಯರ್ ಆಗಿ ಹೇಳಿಕೆ ಕೊಟ್ಟಿರೋದು. ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಈ ಇನ್ವೆಸ್ಟ್ಮೆಂಟ್ ವೀಕ್ನೆಸ್ ಗೆ ಕಾರಣ ಏನು, ಇದ್ರ ಹಿಂದೆ 4 ರೀಸನ್ಸ್ ಇದೆ. ಅಂದ್ರೆ ವೀಕ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂತ ಹೇಳ್ತೀವಿ, ಎಕ್ಸ್ಪೋರ್ಟ್ ಕಾಸ್ಟ್ ಡಿಸ್ಅಡ್ವಾಂಟೇಜ್ ಆಗಿರ್ಬೋದು, ಹಾಗೇನೆ ಗ್ಲೋಬಲ್ ಟ್ರೇಡ್ ಅನ್ಸರ್ಟನಿಟಿ ಮತ್ತೆ ಲೋ ಕ್ಯಾಪಿಟಲ್ ಯುಟಿಲೈಸೇಷನ್. ಈಗ 4 ಪ್ರಾಬ್ಲಮ್ಸ್ ಅನ್ನ ನಾವು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ವೀಕ್ ಡೊಮೆಸ್ಟಿಕ್ ಡಿಮ್ಯಾಂಡ್. ನೋಡಿ, ಅರ್ಬನ್ ಮತ್ತೆ ರೂರಲ್ ಈ 2 ಏರಿಯಾಗಳನ್ನು ನಾವು ನೋಡಿದಾಗ ಅಂದ್ರೆ 2 ರೀಜನ್ಸ್ ನಲ್ಲೂ ಕೂಡ ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆ ತುಂಬಾ ವೀಕ್ ಆಗಿತ್ತು. ಸದ್ಯಕ್ಕೆ ಈ ರೀಜನ್ಸ್ ನ ಡಿಮ್ಯಾಂಡ್ ನಲ್ಲಿ ಒಂದು ಅಪ್ ಟಿಕ್ ಬಂದಿದೆ. ಆದ್ರೆ ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ ಇನ್ನು ಪ್ರೀವಿಯಸ್
ಪೀಕ್ ಅಂದ್ರೆ ತಲುಪೇ ಇಲ್ಲ ಅಂತ. ಹಾಗಾಗಿ ಡಿಮ್ಯಾಂಡ್ ಏನ್ ಮಾಡುತ್ತೆ, ಲಾಸ್ಟ್ ಹೈ ಅಂದ್ರೆ ಸ್ವಲ್ಪ ಹಿಂದೆಯಿಂದ ದೊಡ್ಡದಾಗಿ ತಲುಪದಿದ್ರೆ ಅಂತಹ ಸಮಯದಲ್ಲಿ ಕಂಪನಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಂದ ಜಾಸ್ತಿ ಅಂದ್ರೆ ಯಾವುದೇ ಬೆನಿಫಿಟ್ ಸಿಗೋದೇ ಇಲ್ಲ. ಎರಡನೇ ರೀಸನ್ ಅಂತ ಬಂದ್ರೆ ಎಕ್ಸ್ಪೋರ್ಟ್ ಕಾಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಭಾರತದ ಎಕ್ಸ್ಪೋರ್ಟ್ಸ್ ಅಂದ್ರೆ ಬೇರೆ ದೇಶಕ್ಕೆ ನಾವು ಕಳ್ಸೋದು ಏನಿರುತ್ತೆ, ಹಾಗೇನೆ ಒಂದು ಗ್ಲೋಬಲ್ ಕಾಂಪಿಟೇಟರ್ಸ್ಗೆ ನಾವು ಕಂಪೇರ್ ಮಾಡೋದಾದ್ರೆ 9-15% ದುಬಾರಿ ಆಗಿರುತ್ತೆ. ಇದರಿಂದ ಇಂಡಿಯನ್ ಗೂಡ್ಸ್ಗೆ ಫಾರಿನ್ ಮಾರ್ಕೆಟ್ಸ್ ನಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಕೂಡ. ಇದಕ್ಕೋಸ್ಕರ ಏನ್ ಮಾಡ್ತೀವಿ, ಪ್ರೈವೇಟ್ ಕಂಪನೀಸ್ ಎಕ್ಸ್ಪೋರ್ಟ್ಸ್ಗಾಗಿನೂ ಕೂಡ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಬಯಸ್ತಾನೆ ಇಲ್ಲ. ಮೂರನೇ ರೀಸನ್ ಗ್ಲೋಬಲ್ ಟ್ರೇಡ್ ಅನ್ಸರ್ಟನಿಟಿ ಅಂತ ಹೇಳ್ಬೋದು. ಚೈನಾ +1 ಮತ್ತೆ US ಚೈನಾ ಟ್ರೇಡ್ ಟೆನ್ಷನ್ಸ್ ನಿಂದಾನೆ ಭಾರತದ ಹತ್ರ ಗ್ಲೋಬಲ್ ಟ್ರೇಡ್ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಇದೆ. ಆದ್ರೆ ಚೈನೀಸ್ ಗೂಡ್ಸ್ ಮೇಲೆ ಹಾಕಿರೋ ಟ್ಯಾರಿಫ್ಸ್ ಆಗಿರ್ಬೋದು ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಇದಕ್ಕೋಸ್ಕರನೇ ಕಂಪನೀಸ್ ಏನ್ ಮಾಡ್ತಿದೆ, ಚೈನಾದಿಂದ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡೋದಕ್ಕೆ ಬಯಸ್ತಾನೆ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾಗುತ್ತೆ ಗೊತ್ತಾ, ಇಂಡಿಯನ್ ಕಂಪನೀಸ್ ಚೈನಾದ ಒಂದು ರಿಪ್ಲೇಸ್ಮೆಂಟ್ ನೀವು ನೋಡಿದಾಗ ಇದರ ಒಂದು ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂತಾನೆ ಇನ್ವೆಸ್ಟ್ಮೆಂಟ್ ಅಥವಾ ಕೆಪೆಕ್ಸ್ ಮಾಡೋದಕ್ಕೆ ಬಯಸ್ತಾನೆ ಇಲ್ಲ. ಅಂದ್ರೆ ಈ ಒಂದು ಬಂಡವಾಳ ಕೊಡೋದಕ್ಕೆ ಮುಂದೆ ಬರ್ತಿಲ್ಲ ಅಂತ. ನಾಲ್ಕನೇ ರೀಸನ್ ಲೋ ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಹೇಳ್ತೀವಿ. RBI ನ ಸರ್ವೆ ಪ್ರಕಾರ ನೀವು ನೋಡೋದಾದ್ರೆ ಪ್ರೈವೇಟ್ ಕಂಪನೀಸ್ಗಳು ಯಾವ್ದೆಲ್ಲ ಇದೆ ನೋಡಿ, ಅದರ ಒಂದು ಕೆಪಾಸಿಟಿ ಯುಟಿಲೈಸೇಷನ್ 74-75% ಆಸುಪಾಸಿನಲ್ಲಿ ಸಿಕ್ಕಾಕೊಂಡಿದೆ. ಹಾಗೇನೆ ಈ ಒಂದು ಕಂಪನೀಸ್ ನೀವು ನೋಡೋದಾದ್ರೂ ಕೂಡ ತಮ್ಮ ಒಂದು ಕರೆಂಟ್ ಫೆಸಿಲಿಟೀಸ್ ಗಳನ್ನ ಅಂದ್ರೆ 80-85% ಈ ಒಂದು ಕೆಪಾಸಿಟಿ ಯುಟಿಲೈಸೇಷನ್ ತಲುಪೋವರೆಗೂ ಹೊಸ ಕೆಪಾಸಿಟಿ ಅಡಿಷನ್ಗೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡೋದೇ ಇಲ್ಲ. MOSPI ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಈ ಒಂದು ಇನ್ವೆಸ್ಟ್ಮೆಂಟ್ ವೀಕ್ನೆಸ್ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಕಂಪನೀಸ್ ಒಂದು ಕನ್ಸರ್ವೇಟಿವ್ ಅಪ್ರೋಚ್ ನ ತೆಗೆದುಕೊಳ್ತಾ ಇದೆ. ಹಾಗೇನೆ ಅವ್ರಿಗೆ ಫ್ರೆಶ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಬಯಸ್ತಾನೆ ಇಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನ ಈ ವೀಕ್ನೆಸ್ ನಿಂದಾನೆ ಎಕನಾಮಿಕ್ ಗ್ರೋತ್ ಚಾನ್ಸಸ್ ವೀಕ್ ಅನ್ಸ್ಬೋದು. ಆದ್ರೆ ಇಂಡಿಯನ್ ಎಕನಾಮಿಯಲ್ಲಿ ರಿಕವರಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ವಿಶೇಷವಾಗಿ ನಾವ್ ಎಲ್ಲಿ ನೋಡ್ತಾ ಇದೀವಿ ಗೊತ್ತಾ, ರೂರಲ್ ಇಂಡಿಯಾದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ. ಡೇಟಾ ಪ್ರಕಾರ ಜುಲೈ 2025 ರೂರಲ್ ಡಿಮ್ಯಾಂಡ್ ನಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ. ಈ ಡಿಮ್ಯಾಂಡ್ ನೀವು ನೋಡಿದಾಗ ಅಂದ್ರೆ ಗ್ರೋತ್ ವಿಶೇಷವಾಗಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ನಲ್ಲಿ ಕಂಡು ಬಂದಿರೋದು, ಅವುಗಳ ಸೇಲ್ಸ್ ಹೆಚ್ಚಾಗಿದೆ ಅಂತ. ಈ ಗ್ರೋತ್ಗೆ ಕಾರಣ ಏನು, ಸ್ಟ್ರಾಂಗ್ ಮಾನ್ಸೂನ್ ಅಂತ ಹೇಳ್ಬೋದು, ಅಂದ್ರೆ ಮಳೆ ಜಾಸ್ತಿ ಬಂದಿರೋದು. ಇನ್ನು ಸೌತ್ ವೆಸ್ಟ್ ಮಾನ್ಸೂನ್ ನಾವು ನೋಡೋದಾದ್ರೆ ಅಂದ್ರೆ ಭಾರತದಲ್ಲಿ ಎಕ್ಸ್ಪೆಕ್ಟೆಡ್ ಶೆಡ್ಯೂಲ್ ಗಿಂತ 9 ದಿನ ಮುಂಚೆನೆ ಬಂದಿದೆ. ಈ ಒಂದು ಅರ್ಲಿ ಅರೈವಲ್ ನಿಂದಾನೆ ಈ ಒಂದು ಕ್ಯುಮ್ಯುಲೇಟಿವ್ ಅಂತ ಏನ್ ಹೇಳ್ತೀವಿ, ಇದರ ಒಂದು ರೈನ್ ಫಾಲ್ ನಾರ್ಮಲ್ ಲೆವೆಲ್ಸ್ ಗಿಂತ 2% ಹೆಚ್ಚಾಗ್ತಾ ಇದೆ. ಈ ಒಂದು ಸ್ಟ್ರಾಂಗ್ ಮಾನ್ಸೂನ್ ಇಂಪ್ಯಾಕ್ಟ್ ನೀವು ನೋಡೋದಾದ್ರೆ ಭಾರತದ ಈ ಒಂದು ಪೆನಿನ್ಸುಲರ್ ರೀಜನ್ಸ್ ನಾವು ನೋಡೋದಾದ್ರೂ ಕೂಡ ನಾರ್ತ್ ವೆಸ್ಟ್ ಸೆಂಟ್ರಲ್ ಹಾಗೇನೆ ಸೌತ್ ರೀಜನ್ಸ್ ನಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿ ಬಂದಿರೋದು. ಇಷ್ಟು ಸ್ಟ್ರಾಂಗ್ ಆಗಿ ಮಳೆ ಬಂದಿರೋದ್ರಿಂದನೇ ಅಂದ್ರೆ ಈ ಒಂದು ಖಾರಿಫ್ ಸೋವಿಂಗ್ ಚೆನ್ನಾಗಾಗಿದೆ ಅಂತ ನಾವ್ ಹೇಳ್ತೀವಿ. 15 ಆಗಸ್ಟ್ 2025 ಭಾರತದಲ್ಲಿ 1040 ಅಂದ್ರೆ ಹೆಕ್ಟರ್ ಲ್ಯಾಂಡ್ ನಲ್ಲಿ ಈ ಒಂದು ಭೂಮಿಯಲ್ಲಿ ಇಷ್ಟು ಬೆಳೆಗಳು ಬಂದಿದೆ ಅಂತ. ಅಂದ್ರೆ 3.7% ಇಯರ್ ಆನ್ ಇಯರ್ ಗ್ರೋತ್ ಇದರಲ್ಲಿ ಬಂದಿರೋದು. ಅಕ್ಕಿ ಆಗಿರ್ಬೋದು, ಗೋಧಿ, ಹಾಗೇನೆ ಈ ಒಂದು ಮೂಂಗ್ ಅಂದ್ರೆ ದಾಲ್ ಅಂತ ಏನ್ ಹೇಳ್ತೀವಿ ಅದು, ಹಾಗೇನೆ ಕಬ್ಬು, ಶುಗರ್ ಕೇನ್ ಒಂದು ಹೈಯರ್ ಸೋವಿಂಗ್ ಆಗಿದೆ ಅಂತ. ಇನ್ನು ಖಾರಿಫ್ ಅಲ್ಲಿ ನಾವು ನೋಡೋದಾದ್ರೆ ಟೋಟಲ್ ನಾರ್ಮಲ್ ಏರಿಯಾದ 95% ಕವರ್ ಮಾಡಿದೆ. ಇದು ಭಾರತದ ಈ ಒಂದು ಫುಡ್ ಸೇಫ್ಟಿಗೆ ಒಂದು ಒಳ್ಳೆಯ ಸೈನ್ ಕೂಡ. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ಪ್ರಕಾರ ನಾವು ನೋಡೋದಾದ್ರೆ ಒಂದು ಎಂಕರೇಜಿಂಗ್ ಟ್ರೆಂಡ್ ಅನ್ನ ತೋರಿಸುತ್ತೆ ನೋಡಿ. ಈ ಒಂದು ಕುಟುಂಬಗಳ ಪ್ರಕಾರ ಅಂದ್ರೆ ಜನರಲ್ ಪಬ್ಲಿಕ್ ಇನ್ಫ್ಲೇಷನ್ ಕಡಿಮೆ ಆಗ್ಬೋದು ಅಂತ ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾವಾಗ್ಲೆಲ್ಲ ಈ ಒಂದು ಕುಟುಂಬದ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೋ ಆಗ ಆ ಕುಟುಂಬದಲ್ಲಿ ಸ್ಪೆಂಡಿಂಗ್ ಅಂಡ್ ಕನ್ಸಂಪ್ಷನ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಖರ್ಚು ಮಾಡೋದಾಗಿರ್ಬೋದು ಮತ್ತೆ ಈ ಒಂದು ಕುಟುಂಬಗಳಿಗೆ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಕೂಡ ಹೆಚ್ಚಾಗತ್ತೆ. ಹೀಗಾಗೋದಕ್ಕೆ ಕಾರಣ ಕಸ್ಟಮರ್ಸ್ಗೆ ಪ್ರೈಸ್ ಇನ್ನು ಮುಂದೆ ಹೆಚ್ಚಾಗೋದಿಲ್ಲ, ಕಡಿಮೆ ಆಗತ್ತೆ ಅಂತ, ಅಥವಾ ಕನಿಷ್ಠ ಫ್ಲಾಟ್ ಆಗಿರುತ್ತೆ ಅಂತ ಅನ್ಸೋದು. ಈ ಒಂದು ಕಂಡೀಷನ್ ನಲ್ಲಿ ಏನಾಗುತ್ತೆ ಗೊತ್ತಾ, ಕನ್ಸ್ಯೂಮರ್ಸ್ ಪ್ರೈಸಸ್ ನ ವಾಪಸ್ ಹೆಚ್ಚಾಗೋ ಮುನ್ನ ತಮ್ಮ ಒಂದು ಪರ್ಚೇಸಸ್ ಏನಿರುತ್ತೆ ಅದನ್ನ ಹೆಚ್ಚಿಸ್ಕೊಳ್ತಾರೆ. ಇದು ಎಕನಾಮಿಗೆ ಬೆನಿಫಿಷಿಯಲ್ ಆಗ್ಬೋದು. ಯಾಕೆ ಅಂತಂದ್ರೆ ಹೈಯರ್ ಕನ್ಸ್ಯೂಮರ್ ಡಿಮ್ಯಾಂಡ್ ನ ಮೀಟ್ ಮಾಡೋದಕ್ಕೆ ಕಂಪನೀಸ್ಗಳು ತಮ್ಮ ಕೆಪಾಸಿಟಿ ಏನಿರುತ್ತೆ ಅದನ್ನ ಯುಟಿಲೈಸ್
ಯುಟಿಲೈಸೇಷನ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿಸಬೇಕು ಅಂತ ಮುಂದೆ ಬರ್ತಾರೆ. ಇದರಿಂದ ಜಿಡಿಪಿಯ ಗ್ರೋತ್ ನಲ್ಲಿ ಪ್ರೈವೇಟ್ ಕಂಪನೀಸ್ ನ ಲೋ ಕಾಂಟ್ರಿಬ್ಯೂಷನ್ ಪ್ರಾಬ್ಲಮ್ ಏನಿರುತ್ತೆ ಅದು ಖಂಡಿತವಾಗ್ಲೂ ಕೂಡ ಸಾಲ್ವ್ ಆಗಬಹುದು. ಫುಡ್ ಪ್ರಾಡಕ್ಟ್ಸ್, ನಾನ್ ಫುಡ್ ಐಟಮ್ಸ್ ಹಾಗೇನೆ ಹೌಸಿಂಗ್ ರಿಲೇಟೆಡ್ ಎಕ್ಸ್ಪೆನ್ಸ್ ನಲ್ಲಿನೂ ಕೂಡ ಪ್ರೈಸ್ ಅಂಡ್ ಇನ್ಫ್ಲೇಷನರಿ ಪ್ರೆಷರ್ ಕಡಿಮೆ ಆಗ್ತಿದೆ. ಈ ರಿಡಕ್ಷನ್ ನಾವು ನೋಡಿದಾಗ ಕನ್ಸ್ಯೂಮರ್ ನ ಸೇವಿಂಗ್ಸ್ ಹೆಚ್ಚಾಗಬಹುದು. ಇದರಿಂದ ಅವರು ತಮ್ಮ ಒಂದು ಕನ್ಸಪ್ಷನ್ ನ ಹೆಚ್ಚಿಸಬಹುದು ಕೂಡ, ಅಥವಾ ಆ ಸೇವಿಂಗ್ಸ್ ಇಂದ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಲ್ವಾ ಅದನ್ನು ಕೂಡ ಮಾಡ್ಕೊಳ್ಬಹುದು. ಇದೆಲ್ಲದರಿಂದ ಅರ್ಥ ಆಗೋದೇನು, ಎಕನಾಮಿಕ್ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗತ್ತೆ ಅಂತ. ಕನ್ಸ್ಯೂಮರ್ ಎಂಡ್ ನಿಂದ ನಾವು ನೋಡೋದಾದ್ರೂ ಕೂಡ ವಾಪಸ್ ಕಾರ್ಪೊರೇಷನ್ ಸೈಡ್ ಗೆ ಬಂದ್ರೆ ಇಂಡಿಯನ್ ಲಿಸ್ಟೆಡ್ ಕಂಪನೀಸ್ ನ ಅಂದ್ರೆ ಫೈನಾನ್ಷಿಯಲ್ ಇಯರ್ 26ರ Q1 ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿದೆ. ಈ ರಿಪೋರ್ಟ್ಸ್ ಪ್ರಕಾರ ಸುಮಾರು 4,300 ಅಂದ್ರೆ ಇಂಡಿಯನ್ ಕಂಪನೀಸ್ ನ ರೆವಿನ್ಯೂ ಅಲ್ಲಿ ನೋಡಿದ್ರು ಕೂಡ 4.7% ಗ್ರೋತ್ ಆಗಿದೆ ಅಂತ. ಹಾಗೆ ಎಬಿಟಾ ನಲ್ಲಿ 6.7% ಗ್ರೋತ್ ಅನ್ನ ಕಂಡಿದೆ. ಹಾಗಾಗಿ ಇಂಡಿಯನ್ ಕಂಪನೀಸ್ ನ ಫೈನಾನ್ಷಿಯಲ್ಸ್ ನಲ್ಲಿ ನಾವು ನೋಡಿದಾಗ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಬರ್ತಾನೆ ಇದೆ. ಆದ್ರೆ ಇದು ಫೈನಾನ್ಷಿಯಲ್ ಇಯರ್ 25ರ Q1 ನ 12% ಮತ್ತೆ Q4 ನ 11% ಎಬಿಟಾಗಿಂತ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಈ ಒಂದು ಕಂಪನೀಸ್ ನ ಗ್ರೋತ್ ಎಲ್ಲೋ ಒಂದ್ ಕಡೆ ವೀಕ್ ಆಗಿತ್ತು ಅಂತ ಇದು ತೋರಿಸೋದು. ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ನ ನಾವು ನೋಡೋದಾದ್ರೂ ಕೂಡ ಕಂಪನೀಸ್ ಎಲ್ಲೋ ಒಂದ್ ಕಡೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸುಮಾರು 3,500 ಈ ಒಂದು ಲಿಸ್ಟೆಡ್ ಕಂಪನೀಸ್ ನ ರೆವಿನ್ಯೂ ನಾವು ನೋಡಿದಾಗ 3.4% ಮತ್ತೆ ಎಬಿಟಾ ಕೂಡ 8.5% ಗ್ರೋ ಆಗಿದೆ. ಅಂದ್ರೆ ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ ಕಾರ್ಪೊರೇಟ್ ಈ ಒಂದು ಗ್ರಾಸ್ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಆಡ್ ಆದ್ರೂ ಕೂಡ 6.9% ಇತ್ತು. ಅಂದ್ರೆ ಕಾರ್ಪೊರೇಟ್ ನ GVA ಅಂದ್ರೆ ಎಲ್ಲಾ ಕಂಪನೀಸ್ ಪ್ರೈವೇಟ್ ಮತ್ತೆ ಪಬ್ಲಿಕ್ ಸೇರ್ಕೊಂಡು ಎಕನಾಮಿಗೆ ಎಷ್ಟು ವ್ಯಾಲ್ಯೂನ ಆಡ್ ಮಾಡಿದೆ ಅಂತ. ಅಂದ್ರೆ ಫೈನಾನ್ಷಿಯಲ್ 25ರ ಈ ಒಂದು Q1 ಇಂದ ನಾವು ನೋಡೋದಾದ್ರೂ ಕೂಡ ಎಕನಾಮಿಯಲ್ಲಿ ಕಾರ್ಪೊರೇಟ್ ನ ವ್ಯಾಲ್ಯೂ ಅಡಿಷನ್ ಕಡಿಮೆ ಆಗ್ತದೆ. ಇದು ಒಂದು ಪ್ರಾಬ್ಲಮ್ ಅಲ್ವಾ. ಕ್ರೆಡಿಟ್ ಗ್ರೋತ್ ಬಗ್ಗೆ ಹೇಳೋದಾದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ನ ಕ್ರೆಡಿಟ್ ಗ್ರೋತ್ ಸ್ಲೋ ಆಗ್ತಿದೆ ಅಂತ. ಮತ್ತೆ ಜುಲೈ 2025ರ ಹೊತ್ತಿಗೆ 10% ತಲುಪೋಗಿದೆ. ಇನ್ನು ಪ್ರೀವಿಯಸ್ ಇಯರ್ ಅಂದ್ರೆ ಹಿಂದಿನ ವರ್ಷದ ಈ ನಂಬರ್ ನಾವು ನೋಡಿದಾಗ 13.7% ಇತ್ತು. ಅಂದ್ರೆ ಅಗ್ರಿಗೇಟ್ ಡೆಪಾಸಿಟ್ಸ್ ಗ್ರೋತ್ ನಲ್ಲೂ ಕೂಡ ಸ್ಲೋ ಡೌನ್ ಬಂದಿದೆ ಅಂತ. ಈ ನಂಬರ್ಸ್ ನಾವು ನೋಡಿದ್ರೆ ಕಳೆದ ವರ್ಷ 10.65% ನಿಂದ 10.2%ಗೆ ಕಡಿಮೆ ಆಗಿದೆ ನೋಡಿ. ಆದ್ರೆ SME ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ರೆಡಿಟ್ ನಲ್ಲೂ ಕೂಡ ಗ್ರೋತ್ ಆಗಿದೆ. SME ಕ್ರೆಡಿಟ್ ನ ನಾವು ನೋಡಿದಾಗ ಇಯರ್ ಆನ್ ಇಯರ್ 21.8% ಗ್ರೋ ಆಗಿದೆ. ಇದು ಕಳೆದ ವರ್ಷದ 14.2% ಗಿಂತ ಸುಮಾರು 50% ಇಂಪ್ರೂವ್ಮೆಂಟ್ ಅಲ್ವಾ. ಅಂದ್ರೆ ಈ ಒಂದು ಚಿಕ್ಕ ಎಂಟರ್ಪ್ರೈಸಸ್ ನಾವು ನೋಡೋದಾದ್ರೂ ಕೂಡ ಎಕ್ಸ್ಪಾನ್ಷನ್ ಗೋಸ್ಕರ ಫಾರ್ಮಲ್ ಕ್ರೆಡಿಟ್ ರೂಟ್ಸ್ ಅನ್ನ ಚೂಸ್ ಮಾಡ್ತಿದೆ. ಆಲ್ಟರ್ನೇಟಿವ್ ಅಂದ್ರೂ ಕೂಡ ಈ ಒಂದು ಫೈನಾನ್ಸಿಂಗ್ ಸೋರ್ಸಸ್ ನಲ್ಲಿ ಬೆಳವಣಿಗೆ ಬಂದಿದೆ ಅಂತ. ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ ನಾವು ನೋಡೋದಾದ್ರೂ ಕೂಡ ಬ್ಯಾಂಕ್ ಕ್ರೆಡಿಟ್ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಈಗ ನೋಡಿ ಕಮರ್ಷಿಯಲ್ ಸೆಕ್ಟರ್ ಗೋಸ್ಕರನೇ ರಿಸೋರ್ಸ್ ಫ್ಲೋ ಏನಿದೆ 15.6% ಹೆಚ್ಚಾಗಿದೆ. ಇದು ಭಾರತದ ಎಕನಾಮಿಯ ಕರೆಂಟ್ ಕಂಡೀಷನ್ ಅಂತ ಹೇಳ್ಬೋದು. ಇನ್ನು ಭವಿಷ್ಯದ ಬಗ್ಗೆ ನಾವು ಮಾತಾಡೋದಾದ್ರೆ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಜೆಮ್ಸ್ ಅಂಡ್ ಜ್ಯುವೆಲರಿ ಆಗಿರ್ಬೋದು, ಲೆದರ್, ಕೆಮಿಕಲ್, ಅಗ್ರಿಕಲ್ಚರ್ ಹಾಗೇನೆ ಆಟೋ ಕಾಂಪೊನೆಂಟ್ಸ್ ಅಂತಹ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸೆಕ್ಟರ್ಸ್, ಟ್ಯಾರಿಫ್ಸ್ ಮತ್ತೆ ಟ್ರೇಡ್ ಅನ್ಸರ್ಟನಿಟೀಸ್ ಅಂತ ಏನ್ ಹೇಳ್ತೀವಿ, ಇದರಿಂದ ಚಾಲೆಂಜಸ್ ಗಳನ್ನ ಖಂಡಿತವಾಗ್ಲೂ ಫೇಸ್ ಮಾಡಬಹುದು. ಈ ಸೆಕ್ಟರ್ಸ್ಗೆ ಮುಂದಿನ 2 ಕ್ವಾರ್ಟರ್ಸ್ಗೆ ನಾವು ನೋಡಿದಾಗ ಅರ್ನಿಂಗ್ಸ್ ಔಟ್ಲುಕ್ ನೆಗೆಟಿವ್ ಆಗಿರ್ಬೋದು ಕೂಡ. ಆದ್ರೆ ಕೆಲವು ಸೆಕ್ಟರ್ಸ್ ನಲ್ಲಿ ಗ್ರೋತ್ ಕೂಡ ಆಗ್ಬಹುದು. ಡೇಟಾ ಸೆಂಟರ್ಸ್ ಮತ್ತೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ಸ್ ಅಂತ ಹೇಳ್ತೀವಿ. ಹಾಗೆ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಅಟ್ರಾಕ್ಟ್ ಮಾಡ್ತಿದೆ. ಸಿಮೆಂಟ್ ಮತ್ತೆ ಮೈನಿಂಗ್ ಇಂಡಸ್ಟ್ರೀಸ್ ನಾವು ನೋಡೋದಾದ್ರೆ 2028 ರಿಂದ 2030 ವರೆಗೂ ಕೂಡ ಈ ಒಂದು ಬಂಡವಾಳವನ್ನ ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಆಯಿಲ್ ಮತ್ತೆ ಗ್ಯಾಸ್ ಕೆಪೆಕ್ಸ್ ಫ್ಲಾಟ್ ಆಗಿದೆ ಕೂಡ. ಆದ್ರೆ ಅವುಗಳ ಕೆಪಾಸಿಟಿ ಯುಟಿಲೈಸೇಷನ್ 100% ಗಿಂತ ಹೆಚ್ಚಾಗ್ತಿತ್ತು. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ನೂ ವೀಕ್ ಆಗಿತ್ತು. ಆದ್ರೆ ಈಗ ಬಹುಶಃ ನಾವು ನೋಡೋದಾದ್ರೂ ಕೂಡ ಅದರಲ್ಲಿ ರಿನ್ಯೂವಲ್ ಬರ್ತಾ ಇದೆ. ಎಲೆಕ್ಟ್ರಿಸಿಟಿ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅನೌನ್ಸ್ಮೆಂಟ್ ಪೈಪ್ಲೈನ್ ನಲ್ಲಿ ಗ್ರೋತ್ ಬಂದಿದೆ ಅಂತ. ಇನ್ನು ಮೆಟಲ್ಸ್ ನ ಫ್ರೆಶ್ ಅನೌನ್ಸ್ಮೆಂಟ್ ನಾವು ನೋಡಿದಾಗ 13% ಕಾಂಟ್ರಿಬ್ಯೂಷನ್ ಇತ್ತು. ಇನ್ನು ಕೆಮಿಕಲ್ಸ್ 8% ಹಾಗೆ ಮಷಿನರಿದು 6%. ಸರ್ಕಾರದ ಈ ಒಂದು ಬೆಳವಣಿಗೆಯಲ್ಲಿ ಸಪೋರ್ಟ್ ಕಂಟಿನ್ಯೂ ಆಗ್ತಾನೆ ಇದೆ. GST 2.0 ಕನ್ಸಪ್ಷನ್ ನೋಡೋದಾದ್ರೆ ಓರಿಯೆಂಟೆಡ್ ಸೆಕ್ಟರ್ಸ್ಗೆ ಒಂದು ಅಡ್ವಾಂಟೇಜ್ ಕೂಡ ಆಗ್ಬಹುದು. ಸರ್ಕಾರ ಈ ಒಂದು ಫಿಸ್ಕಲ್ ಡೆಫಿಸಿಟ್ಸ್ ಕಡಿಮೆ ಆಗೋದಕ್ಕೆ ಟಾರ್ಗೆಟೆಡ್ ಮೆಷರ್ಸ್ ನ ಕೂಡ ತೆಗೆದುಕೊಳ್ತಾ ಇದೆ. ಫೈನಾನ್ಷಿಯಲ್ ಇಯರ್ 26ರ 5.6% ಡೆಫಿಸಿಟ್ಸ್ ಅನ್ನ ಫೈನಾನ್ಷಿಯಲ್ ಇಯರ್ 26ರಲ್ಲಿ 4.4%ಗೆ ರೆಡ್ಯೂಸ್ ಮಾಡೋ ಪ್ಲಾನ್ ಅನ್ನ ಇಟ್ಕೊಂಡಿದೆ. ಬೇಸಿಕಲಿ ಇದೆಲ್ಲದನ್ನು ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸ್ತಾ ಇದೆ? ಈ ಪ್ಲಾನ್ ಸಕ್ಸಸ್ಫುಲ್ ಆಗತ್ತಾ? SBI ನ ಒಂದು ಫೋರ್ಕಾಸ್ಟ್ ನೀವು ನೋಡಿದಾಗ ಸರಿಯಾಗಿದೆಯಾ? ನೀವು ಇಂಡಿಯನ್ ಎಕನಾಮಿಯಿಂದ ಮುಂದಿನ 2 ಕ್ವಾರ್ಟರ್ಸ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಿಮ್ಮ ವ್ಯೂಸ್ ಏನು, ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋ ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಆದ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನ ನಮ್ಗೆ
ಕೂಡ ತಿಳಿಸಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್. ಮತ್ತೆ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್.